ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಅತ್ಯಂತ ರೈತಾಪಿ ವರ್ಗಕ್ಕೆ ಸೇರಿದ್ದು, ಇದನ್ನೇ ಖಂಡನೆ ಮಾಡಿ ಒಡಗುಗೊಳಿಸಿದ್ದಾರೆ. ನೋಡಿ, ಭಾರತ ದೇಶದಲ್ಲಿ ಯಾವ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದ್ರೆ, ಇವತ್ತು ಯಾರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ರೋ ಅಂತವ್ರನ್ನೇ ಬಿಟ್ಬಿಟ್ಟಿದೀವಿ. ಯಾರು ನಮಗೆ ಸಂವಿಧಾನ ರಚನೆ ಮಾಡಿದ್ರು ಅಂತವ್ರ ಹೆಸರನ್ನು ಬದಲಾಯಿಸಕ್ ಹೋಗ್ಬಿಟ್ಟವ್ರೆ. ಅಂತ ಒಂದು ಕೆಟ್ಟ ಪ್ರವೃತ್ತಿಯನ್ನ, ಆ ಒಂದು ಮನಸ್ಥಿತಿಯನ್ನ ಇವತ್ತು ಬಿಜೆಪಿ ಅವರು ಬೆಳೆಸ್ಕೊಂಡಿದ್ದಾರೆ. ದಯಮಾಡಿ ಈ ಕೂಡಲೇ ಇದನ್ನ ಕೈ ಬಿಟ್ಟು, ಏನ್ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರೇನು ಯಾವುದೋ ಒಂದು ಪಕ್ಷದ ಸೀಮಿತ ಪಕ್ಷದ ಪರವಾಗಿ ಅವ್ರೇನು ಹೋರಾಟ ಮಾಡಿರಲಿಲ್ಲ, ದೇಶದ ಪ್ರತಿಯೊಂದು ಪ್ರಜೆಗೋಸ್ಕರ ಅವ್ರು ಹೋರಾಟ ಮಾಡಿರೋದು. ಆ ಒಂದು ಹೋರಾಟ ಮಾಡಿದಂತ ವ್ಯಕ್ತಿಯ ಹೆಸರನ್ನ ಘೋಷಣೆ ಮಾಡಿಬಿಟ್ಟು ಅದೊಂದು ಕಾರ್ಯಕ್ರಮವನ್ನ ಬಡವರು ಕೊಡ್ತಾ ಇರೋ ಕಾರ್ಯಕ್ರಮದ ಹೆಸರನ್ನ ನೀವು ಬದಲಾಯಿಸಿರಲ್ಲ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳ್ಬೇಕು. ನೀವು ಬೇಕಾದ್ರೆ ಹೊಸ ಕಾರ್ಯಕ್ರಮ ಮಾಡಿ ಸಮಯ ಮಾಡ್ಬಿಟ್ಟು ಅದಕ್ಕೆ ಹೆಸರಿಡಿ, ನಮ್ಗೇನು ಅಭ್ಯಂತರನೇ ಇಲ್ಲ. ನೀವ್ ಯಾಕೆ ಇದ್ದಂತ ಹಳೆ ಹೆಸರನ್ನ ತೆಗೆದ್ಬಿಟ್ಟು ಹೊಸ ಹೆಸರನ್ನ ಮಾಡ್ತೀರಾ? ಅದು ಏನು ಇವಾಗ ನೀವು ಮಾಡಿದಿರಲ್ಲ, ಆ ಸ್ಕೀಮ್ ಹೆಸರನ್ನ ಮಾತ್ರ ಬದಲಾಯಿಸಿಲ್ಲ, ಅಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲಾ ವ್ಯವಸ್ಥೆನೂ ಸಹ ನೀವು ಬದಲಾಯಿಸಿದೀರಾ. ಎಷ್ಟು ದಿನ ಕಷ್ಟ ಇದ್ರೆ ಅದರಲ್ಲಿ ಸರ್ಕಾರ ಬಂದು ಎಷ್ಟು ದಿನ ಬೇಕಾದ್ರೆ ಅವ್ರನ್ನ 100 ದಿನ ಅಂತ ಸೀಮಿತ ಏನಿಲ್ಲ, ಹೆಚ್ಚಿಗೆ ದಿನಾನು ಅವ್ರಿಗೆ ಕೊಡ್ಬೋದು ಸಂಬಳನ. ಬಟ್ ಆದ್ರೆ ಇವತ್ತು ಆ ಕೆಲಸ ನೀವು ಮಾಡಿಲ್ಲ, ಅದನ್ನ ಮುಟ್ಟುಗೊಳಿಸಿದಿರಾ. ಮುಟ್ಟುಗೊಳಿಸಿ 90 ದಿವಸದ ಮೇಲ್ಗಡೆ ಯಾರು ಹೋಗ್ಬಾರ್ದು ಅಂತಕ್ಕಂಥ ಪದನೂ ಸಹ ನೀವು ಅಲ್ಲಿ ಉಲ್ಲೇಖ ಮಾಡಿದಿರಾ. ಸೊ ಇಲ್ಲಿ ನೀವು ಬರೀ ಹೆಸರನ್ನ ಬದಲಾಯಿಸಿಲ್ಲ, ಬಡವರ ಅವನ ಹಣೆಬರನ್ನು ಸಹ ನೀವು ಬದಲಾಯಿಸ್ತಾ ಇದೀರಾ. ಬಡವನ್ನ ಇನ್ನು ತೀರಾ ಬಡತನಕ್ಕೆ ತಳ್ತಾ ಇದ್ರೆ ವಿನಃ ಬಡವನ್ನ ಹೊರಗಡೆ ನೀವು ತಗೊಂಡ್ ಬರ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಈ ಕೂಡಲೇ ಈ ನಿರ್ಣಯವನ್ನ ಕೈ ಬಿಟ್ಟು, ನಿಮಗೆ ಜನ ಯಾತಕ್ಕೋಸ್ಕರ ಮತ ಕೊಟ್ಟಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದನ್ನ ಕಲೀರಿ. ಅದನ್ನ ಬಿಟ್ಬಿಟ್ಟು ಇರೋದನ್ನ ಹೆಸರನ್ನ ಬದಲಾಯಿಸೋದು, ಅದನ್ನ ಬಿಟ್ಬಿಟ್ಟು ಹೊಸ ಕಾರ್ಯಕ್ರಮ ತಗೊಂಡ್ರಿ, ಹೊಸ ಹೆಸರು ಇಡ್ರಿ. ನಿಮ್ ಕಾರ್ಯಕ್ರಮ ತಗೊಂಬರೋ ಯೋಗ್ಯತೆ ಇಲ್ಲ ಅಂದ್ರೆ ಬಾಳೆದನ್ನೇನು ಮುಟ್ಟಕ್ ಹೋಗ್ಬೇಡಿ. ಬಡವರ ಪರವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದು ಯಾವ್ದು ರಾಜಕೀಯ ಪಕ್ಷದಿಂದ ಕೊಟ್ಟಿಲ್ಲ, ಅದು ಯಾವ್ದೋ ಬರೀ ಒಂದು ಪಕ್ಷದ ಸೀಮಿತ ಇರೋರಿಗೆ ಮಾತ್ರ ಕೊಟ್ಟಿಲ್ಲ, ಎಲ್ಲ ಬಡವರು ಕೊಟ್ಟಿರೋದು. ದಯಮಾಡಿ ಈ ಕೂಡಲೇ ಇದನ್ನ ವಾಪಸ್ ತಗೊಳ್ಳಿ ಅಂತ ಈ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯಿಸ್ತಾ ಇದ್ದೀವಿ.